ಇನ್ನು ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ಕ್ಯಾಬಿನೆಟ್ ಗೊಂದಲ ಅನ್ನೋದು ಬಗೆಹರಿಯುತ್ತಾನೆ ಇಲ್ಲ. ರಾಜ್ಯ ನಾಯಕರ ಪಟ್ಟಿಗೆ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಮ್ಮೆ ಸಂಪುಟ ಪಟ್ಟಿ ಹೋಮ್ ವರ್ಕ್ ಮಾಡತಕ್ಕಂಥ ಅನಿವಾರ್ಯತೆ ಕೂಡ ಎದುರಾಗಿದೆ. ಇನ್ನು ರಾಜ್ಯದ ನಾಯಕರು ತಯಾರಿಸಿರತಕ್ಕಂಥ ಪಟ್ಟಿಯನ್ನು ನೋಡಿ ಹೈಕಮಾಂಡ್ ಗರಂ ಆಗಿದೆ ಅಂತ. ಇನ್ನು ಹೊಸ ಮುಖಗಳಿಗೆ ಆದ್ಯತೆ ನೀಡಿ ಮತ್ತೊಮ್ಮೆ ಪರಿಶೀಲಿಸುವಂತೆ ಸಲಹೆಯನ್ನ ಹೈಕಮಾಂಡ್ ನೀಡಿದೆ. ಇನ್ನು ಅರ್ಹ ನಾಯಕರಿಗೆ ಹೆಚ್ಚು ಆದ್ಯತೆ ನೀಡಬೇಕು ಅಂತ ಹೈಕಮಾಂಡ್ ಸಲಹೆಯನ್ನ ಕೊಟ್ಟಿದೆ. 20 ಸ್ಥಾನಗಳಿಗೆ 43 ಶಾಸಕರ ಪಟ್ಟಿಯನ್ನ ಮಾಡಿರತಕ್ಕಂಥ ರಾಜ್ಯ ನಾಯಕರು ಹೈಕಮಾಂಡ್ ಮುಂದೆ 43 ಶಾಸಕರ ಪಟ್ಟಿಯನ್ನ ಅವರು ಪ್ರಸ್ತಾಪಿಸಿದ್ದಾರೆ ರಾಜ್ಯ ನಾಯಕರು. ಆದರೆ ಈ ಒಂದು ಪಟ್ಟಿಯನ್ನ ನೋಡಿದ ಕೂಡಲೇ ಹೈಕಮಾಂಡ್ ಗರಂ ಆಗಿದೆ ಅನ್ನುವಂಥ ಒಂದು ಸುದ್ದಿ ಕೂಡ ಹೊರಗಡೆ ಬರ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಮತ್ತೊಮ್ಮೆ ಹೊಸ ತಿರುವನ್ನ ಪಡ್ಕೊಂಡಿದೆಯಾ? ಹಾಗಾದ್ರೆ ರಾಜ್ಯ ನಾಯಕರು ಸಿದ್ಧಪಡಿಸಿ ದೆಹಲಿಗೆ ತೆಗೆದುಕೊಂಡು ಹೋಗಿರತಕ್ಕಂಥ ಒಂದು ಪಟ್ಟಿ ಏನಿತ್ತು, ಆ ಒಂದು ಪಟ್ಟಿ ಹೈಕಮಾಂಡ್ಗೆ ಸಂಪೂರ್ಣ ಇಷ್ಟ ಆಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಕೆಲ ಹೆಸರುಗಳ ಬಗ್ಗೆ ದೆಹಲಿ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಾ? ಈಗ ಮತ್ತೊಮ್ಮೆ ಹೊಸ ಪಟ್ಟಿ ಸಿದ್ಧಪಡಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಇಂಥ ಒಂದು ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಈಗ ಕಾರಣ ಆಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರ ಕಳೆದ ಕೆಲವು ವಾರಗಳಿಂದ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಯಲ್ಲಿತ್ತು. ಈ ಒಂದು ವಿಚಾರವನ್ನ ಈಗ ಆ ಒಂದು ಪಟ್ಟಿಯನ್ನ ಸಿಎಂ ಆಗಿರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡು ಹೋಗಿದ್ರು. ಎಲ್ಲ ಕಾತುರದಿಂದ ಕಾಯ್ತಾ ಇದ್ರು. ಎಲ್ಲೋ ಒಂದ್ ಕಡೆ ನಿರಾಸೆ ಆಗಿದೆ ಅಂತಾನೆ ಹೇಳಬಹುದು. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ದೆಹಲಿ ನಾಯಕರೊಂದಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಕೂಡ ಇದೆ. ಅಗತ್ಯ ಬಿದ್ದರೆ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ನೀಡತಕ್ಕಂಥ ಸಾಧ್ಯತೆ ಕೂಡ ಇದೆ. ಈಗ ಆಗ್ಲೇ ಹೇಳಿದಾಗೆ ಖಾಲಿ ಇರತಕ್ಕಂಥ ಸಚಿವ ಸ್ಥಾನಗಳನ್ನ ಭರ್ತಿ ಮಾಡತಕ್ಕಂಥ ಬಗ್ಗೆ ರಾಜ್ಯ ನಾಯಕರು ಸಾಕಷ್ಟು ಕಸರತ್ತನ್ನ ನಡೆಸಿದ್ರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಿರಿಯ ನಾಯಕರಾದಂತಹ ಬಿ.ಕೆ. ಹರಿಪ್ರಸಾದ್ ಅವರು ಪ್ರತ್ಯೇಕವಾಗಿ ತಮ್ಮ ಅಭಿಪ್ರಾಯಗಳು ಹಾಗೂ ಹೆಸರುಗಳನ್ನು ಒಳಗೊಂಡಂಥ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ದೆಹಲಿ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮೂಲಗಳ ಪ್ರಕಾರ ಸುಮಾರು 20 ಸಚಿವ ಸ್ಥಾನಗಳಿಗೆ ಒಟ್ಟು 43 ಶಾಸಕರ ಹೆಸರುಗಳನ್ನು ಅಂತಿಮಗೊಳಿಸಿ ದೆಹಲಿ ನಾಯಕರ ಮುಂದೆ ಪ್ರಸ್ತಾಪ ಮಾಡಲಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಆದರೆ ಈ ಪಟ್ಟಿಯನ್ನ ಪರಿಶೀಲಿಸಿದ ನಂತರ ಕೆಲವು ಹೆಸರುಗಳ ಬಗ್ಗೆ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ವಿಶೇಷವಾಗಿ ಹೊಸ ಮುಖಗಳಿಗೆ ಹೆಚ್ಚು ಅವಕಾಶ ನೀಡಬೇಕು, ಕಾರ್ಯಕ್ಷಮತೆ, ಪ್ರಾದೇಶಿಕ ಸಮತೋಲನ, ಸಾಮಾಜಿಕ ಪ್ರತಿನಿಧಿತ್ವ ಹಾಗೂ ರಾಜಕೀಯ ಅಗತ್ಯಗಳನ್ನು ಮತ್ತೊಮ್ಮೆ ಪರಿಶೀಲಿಸಬೇಕು ಅನ್ನುವಂಥ ಒಂದು ಸಲಹೆಯನ್ನ ನೀಡಲಾಗಿದೆ ಅನ್ನುವಂಥ ಮಾತುಗಳು ಈಗ ಕೇಳಬರ್ತಾ ಇದೆ. ಇದರ ಪರಿಣಾಮವಾಗಿ ಈಗಾಗಲೇ ಸಿದ್ಧವಾಗಿರ್ತಕ್ಕಂಥ ಪಟ್ಟಿಯಲ್ಲಿ ಕೆಲವು ಹೆಸರುಗಳನ್ನು ಕೈಬಿಟ್ಟು ಹೊಸ ಹೆಸರುಗಳನ್ನು ಸೇರಿಸ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಕೂಡ ಜೋರಾಗಿದೆ. ಅಂದರೆ ಸಚಿವ ಸ್ಥಾನಕ್ಕಾಗಿ ಭಾರೀ ನಿರೀಕ್ಷೆಯಲ್ಲಿರ್ತಕ್ಕಂಥ ಹಲವು ಶಾಸಕರಿಗೆ ಇನ್ನೂ ಕೂಡ ಅನಿಶ್ಚಿತತೆ ಮುಂದುವರೆದಿದೆ ಅಂತಲೇ ಹೇಳಬಹುದು. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ತೆರಳುತ್ತಿರುವುದು ಈ ಬೆಳವಣಿಗೆಗೆ ಇನ್ನಷ್ಟು ಮಹತ್ವ ತಂದಿದೆ. ನಾಳೆ ಅಥವಾ ನಾಡಿದ್ದು ದೆಹಲಿ ನಾಯಕತ್ವದೊಂದಿಗೆ ಮಹತ್ವದ ಸಭೆ ನಡೀತಕ್ಕಂಥ ಸಾಧ್ಯತೆ ಕೂಡ ಇದೆ. ಈ ಒಂದು ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ಹಂತದ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಕೂಡ ಇದ್ದಾವೆ.